ಹಸಿರುವಂಥ ನಮ್ಮ ಮಾನ್ಯ ಪೊಲೀಸ್ ವರಿಷ್ಠಾಧಿಗಳು, ಸಹಾಯಕ ಆಯುಕ್ತರು, ಸಿದ್ದು ಕೊನ್ನೂರವರು, ಡಿವೈಎಸ್ಪಿ ಮತ್ತು ಹಿರಿಯ ಮುಖಂಡರು, ಈ ಹೆಚ್ಚಿನ ಸಂಗಪ್ಪ ಅಧ್ಯಕ್ಷರು, ಈ ಹೋರಾಟ ಸಮಿತಿ ಮತ್ತು ಎಲ್ಲ ಸಾರ್ವಜನಿಕರು ನಾನು ನಮಸ್ಕಾರ ತಿಳಿಸ್ತಾ ಇದ್ದೀನಿ. ತಾವು ಲಾಸ್ಟ್ ಟೈಮು ಕೂಡ ಇದು ಮಾಡಿದಾಗ ನಮ್ಮ ಸಹಾಯಕ ಆಯುಕ್ತರು ಬಂದು ತಮ್ಮ ಮನವಿ ಸ್ವೀಕರಿಸಿದರು. ಅದರನ್ವಯ ಅವರು ಒಂದು ವರದಿನೂ ಕೂಡ ಸಲ್ಲಿಸಿದರು, ಪ್ರಸ್ತಾವನೆ ಸಲ್ಲಿಸಿದರು. ಮಾಲಿಂಪುರು ಯಾಕೆ ತಾಲೂಕು ಆಗಬೇಕು, ಯಾವ ಹಿನ್ನೆಲೆಯಲ್ಲಿ, ಯಾವ ಅಂಶಗಳ ಹಿನ್ನೆಲೆಯಲ್ಲಿ ಇದನ್ನು ಒಂದು ಕಂದಾಯ ಒಂದು ರೆವಿನ್ಯೂ ಸರ್ಕಲ್ ಮಾಡಬೇಕು ಅಥವಾ ತಾಲೂಕು ಮಾಡಬೇಕು ಅನ್ನೋದು ಒಂದು ವಿಸ್ತೃತ ಒಂದು ವರದಿ ಕೊಟ್ಟಿದ್ದರು. ಆ ವರದಿಯನ್ನು ನಾವು ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ ಈಗಾಗಲೇ. ಇವತ್ತು ಮಾನ್ಯ ನಮ್ಮ ಅಬಕಾರಿ ಸಚಿವರಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಆರ್ ವಿ ತಿಮ್ಮಾಪುರ ಸಾಹೇಬರು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಕಂದಾಯ ಸಚಿವರಿಗೂ ಕೂಡ ಒಂದು ಮನವಿ ಅವರೊಂದು ಕೋರಿದ್ದಾರೆ. ಅದರಲ್ಲಿ ಮಹಾಲಿಂಗಪಟ್ಟಣ ಓದಿ ಹೇಳಿಬಿಡ್ತೀನಿ ತಮಗೆ. ಮಹಾಲಿಂಗಪುರ ಪಟ್ಟಣವು ತೀರ್ಥಾಳ ಮತಕ್ಷೇತ್ರ ವ್ಯಾಪ್ತಿಯಲ್ಲಿದ್ದು ಭೌಗೋಳಿಕವಾಗಿ ತಾಲೂಕು ಕೇಂದ್ರವು ಯೋಗ್ಯವಿರುತ್ತದೆ. ಸಾರ್ವಜನಿಕರ ಆಡಳಿತ ಹಿತದೃಷ್ಟಿಯಿಂದ ಮಹಾಲಿಂಗಪುರ ಪಟ್ಟಣವನ್ನು ಹೊಸದಾಗಿ ತಾಲೂಕು ಕೇಂದ್ರವನ್ನಾಗಿ ಮಾಡಲು ಎಲ್ಲ ಮಾನದಂಡಗಳು ಪೂರೈಸುತ್ತವೆ. ನಮ್ಮ ಮಾನ್ಯ ಉಸ್ತುವಾರಿ ಸಚಿವರು ಸಾಹೇಬರು ಬರೆದದ್ದು. ನೆಕ್ಸ್ಟ್ ಸದರಿ ವಿಷಯ ಕುರಿತು ಬಾಗಲಕೋಟೆ ಜಿಲ್ಲಾಧಿಕಾರಿಗಳು ಸಲ್ಲಿಸಿರುವ 28/5 ಪತ್ರ ಜಿಲ್ಲಾಡಳಿತ ಇವರು ಮಹಾಲಿಂಗಪುರ ಪಟ್ಟಣ ತಾಲೂಕು ಕೇಂದ್ರವಾಗಿ ಘೋಷಿಸಲು ಸರ್ಕಾರ ಪ್ರಸ್ತಾವನೆ ಸಲ್ಲಿಸುತ್ತಾರೆ. ಕಡಿತ ಸಂಖ್ಯೆ ಹಾಕಿದ್ದಾರೆ, ಯಾವ ದಿನಾಂಕ ಹೋಗಿದೆ ಅಂತ ಬರೆದಿದ್ದಾರೆ ಪತ್ರದಲ್ಲಿ. ಮಹಾಲಿಂಗಪುರ ಪಟ್ಟಣ ತಾಲೂಕು ಕೇಂದ್ರವನ್ನಾಗಿ ಘೋಷಿಸಲು ನನ್ನ ಸಂಪೂರ್ಣ ಸಹಮತಿ ಇರುತ್ತದೆ ಅಂತೂ ಕೊಟ್ಟಿದ್ದಾರೆ. ಸ್ವತಃ ಆದ ಕಾರಣ ಸರ್ಕಾರ ಶೀಘ್ರದಲ್ಲಿ ಮಹಾಲಿಂಗಪುರ ಪಟ್ಟಣ ತಾಲೂಕು ಕೇಂದ್ರವಾಗಿ ಘೋಷಿಸಬೇಕೆಂದು ಮಾನ್ಯ ಮುಖ್ಯಮಂತ್ರಿಯವರನ್ನು ಮತ್ತು ಮಾನ್ಯ ಕಂದಾಯ ಸಚಿವರನ್ನು ಸಾಹೇಬರು ಉಸ್ತುವಾರಿ ಸಚಿವರು ಕೋರಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಾವು ನಮಗೆಲ್ಲರಿಗೂ ತಾವು ಮನವಿ ಮಾಡ್ಕೊತಾ ಇದ್ದೀನಿ. ಇದು ಆಗಬೇಕಾದ್ರೆ ಒಂದು ಪ್ರೊಸೀಜರ್ ಇರುತ್ತೆ. ನೀವು ಹೋಗ್ಬೇಕು, ಅಲ್ಲಿ ಎಕ್ಸಾಮಿನ್ ಮಾಡ್ತಾರೆ, ನೆಕ್ಸ್ಟು ಕ್ಯಾಬಿನೆಟ್ಗೆ ಹೋಗ್ಬೇಕು ಅಂತ ಅದೇ ಒಂದು ಪ್ರೊಸೀಜರ್ ಇರ್ತದೆ, ವಿಧಾನ. ಇವತ್ತು ಪ್ರಸ್ತಾವನೆ ಸಲ್ಲಿಸಲಾಗಿದೆ ಸರ್ಕಾರಕ್ಕೆ. ಆಮೇಲೆ ಮಾನ್ಯ ಸಚಿವರು ಕೂಡ ಕೊಟ್ಟಿದ್ದಾರೆ. ಅರ್ಥ ಆಯ್ತಲ್ಲ? ಇವಾಗ ತಾವು ಮನವಿ ಕೊಟ್ಟಿದ್ದಾರೆ, ಮನವಿ ತಾವು ಏನು ಕೊಟ್ಟಿದ್ದಾರಲ್ಲ